ಒಬ್ಬ ಹೆಬ್ಬಕ್ಕವಾಡಿಲಿ ಒಬ್ಬ ರೈತ ಇದ್ದ. ಅವನಿಗೆ ಒಬ್ಬನೇ ಮಗ. ಈಗೆಲ್ಲ ಇತ್ತೀಚೆಗೆ ಅದೊಂದು ಕಲ್ತ್ಬಿಟ್ಟವ್ರೆ. ಮೊದಲು ನಾವಿಬ್ಬರು ನಮಗಿಬ್ಬರು ಅಂತಿದ್ರು. ಆಮೇಲೆ ಬತ್ತ ನಾವಿಬ್ಬರು ನಮಗೊಬ್ಬರು ಅಂತ ಶುರುವಾದರು. ಇನ್ನೊಷ್ಟು ದಿನ ಹೋಗ್ಬಿಟ್ರೆ ನಿನಗೆ ನೀನು ನನಗೆ ನಾನು ಅನ್ನುವಂಗೆ ಆಗೋಯ್ತದ ಕತೆ. ಗಂಡಂಗೆ 1.5 ಲಕ್ಷ ಸಂಬಳ, ಹೆಂಡ್ತಿಗೆ 80,000 ಸಂಬಳ, ಒಂದೇ ಮಗು. ಯಾಕೆ ಇನ್ನೊಂದು ಮಗು ಆಗ್ಲಿಲ್ವಾ ಅಂದೆ, ಒಂದು ಮಗ ಸಾಕೋದೇ ಕಷ್ಟ ಅಂತಾರೆ. ಏನು ದುಡ್ಡ ಪುಳಿಯೋಗರೆ ಮಾಡ್ಕ ತಿಂತಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಯೋಚಿಸಬೇಕಾದ ವಿಚಾರ. ನಮ್ಮ ಹಿರೀಕರು ಮೈ ತುಂಬ ಬಡತನ ಇದ್ರು, ಮನೆ ತುಂಬ ಮಕ್ಕಳಿಟ್ಕೊಂಡು ಸಾಕಿದ್ರು. ಒಬ್ಬನೇ ಮಗ ಇದ್ದ, ಅವನಿಗೂ ಯಾರು ಹೇಳ್ಬಿಟ್ರು, ಕಷ್ಟಕನ ಇವನ್ನೇ ಚೆನ್ನಾಗಿ ಸಾಕ್ಬಿಡು ಅಂದರು. ಇರು ಪ್ರೀತಿ ಎಲ್ಲ ಒಬ್ಬನಿಗೆ ಕೊಡ್ತೀನಿ ಅಂದ. ಹಂಗೆ ಪ್ರೀತಿ ಕೊಟ್ಟು ಸಾಕದ ಮಗನ್ನ. ಒಳ್ಳೆ ಸ್ಕೂಟ್ರ್ ಬೇಕು ಕಣಪ್ಪೋ ನನಗೆ ಅಂದ, ತಕೊಟ್ಟ. ಒಯ್ತಿದ್ದ ರೋಡಲ್ಲಿ ಬರ್ರು ಅಂತ ಲೆಕ್ಕವಿಲ್ದಂಗೆ. ಅವನ್ಯಾರು ಅಂದಲ್ಲೋ, 1.5 ಲಕ್ಷದ ಗಾಡಿ ಹಿಂಗೆ ಓಡಿಸ್ತೀಯಲ್ಲ, ಅದಕ್ಕೆ ಬೆಲೆ ಬೇಡವಾ, ಇನ್ನೊಸಿ ಜೋರಾಗಿ ಓಡಿಸು ಅಂದ. ಜೋರಾಗಿ ಓಡಿಸ್ತಾ ಅವನೇನು ಮಾಡಿತ, ಹೊಮ್ಸ್ತಾವ್ ದಬಾಕಂಡ, ಪ್ರಾಣ ಬಿಟ್ಟ. ಏನಾಗಬೇಕು ಅವ್ರ ಸ್ಥಿತಿ? ಕೊಳೋ ಅಂತ ಹೇಳ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ. ಯಾರನ್ನ? ದೇವ್ರು ಬೈತಾವನೆ. ಅಯ್ಯೋ ಎಂತ ಕೆಲಸ ಮಾಡ್ದ ಈ ದೇವರು, ನನ್ನ ಮಗ ಸತ್ತೋದ, ನನ್ನ ಮನಕಾಯ ಮಗ. ಈ ದೇವರು ಅಲ್ಲ, ಹುಡ್ತೋರೆಲ್ಲ ಸಾಯ್ದೆ ಹೋದ್ರೆ ಇವ್ರ ಅಪ್ಪನ ಮನೆ ಗಂಟೆ ನೋದೋದು. ಯಾಕೆ ಸಾಯ್ಬೇಕಿತ್ತು? ಸಾವೂನು ಯಾಕೆ ಕೊಟ್ಟ ದೇವರು ಮನುಷ್ಯನಿಗೆ? ನನ್ನ ಮಗ ಸಾಯ್ದೆ ಹೋಗಿದ್ರೆ ಏನಾಯ್ತಿತ್ತು ಅಂತ ಇವನು ವಾದ. ಬೋಗಳ ಎಷ್ಟು ಬೋದ ಅಂದರೆ, ತಿಥಿ ಆದರೂ ಬಿಡ್ತಿಲ್ಲ ಅವನು. ಅವೈದನ ತಿಥಿ ಆಗೋಗದೆ ಬಾಗ್ಲೇ ಕೂತ್ಕೋದು, ದೇವ್ರು ಬೈದು. ಅವನು ಎಷ್ಟು ದಿನ ಅಂತ ಬಯಸ್ಕೊಳ ಭೂಮಿ ಸಿದ್ದಪ್ಪ. ಅವನು ತಡಿ ನೋಡೇ ಬಿಡ್ಮ ಅಂತ ಬಂದ. ಹೆಂಗೆ ಬಂದ? ದೇವ್ರು ಭೂಲೋಕಕ್ಕೆ ಹೆಂಗೆ ಬರ್ಬೋದು? ಮನುಷ್ಯ ಬಂದಂಗೆ ಬರ್ಬೇಕು. ಅವ್ನು ಕಿರೀಟ ಹಾಕೊಂಡು ಕತ್ತಿ ಹಿಡ್ಕೊಂಬಂದ್ರೆ ನಾಯಿ ಒಡ್ಡಾಡ್ಸ್ಬಿಡ್ತಾವ ಅಷ್ಟೇ ಊರೊಳಗೆ. ಅವನು ರೈತ ಬಂದಂಗೆ ಬಂದ. ಇವನು ಬೈತಿದ್ದ, ಬಡ್ಸೆಲ್ಲ ಕೂತ್ಕೊಂಡು. ಸುಮ್ಮನೆ ಕೂತ್ಕೊಂಡ ಪಕ್ಕದಲ್ಲಿ. ಇವನು ಯಾರನ್ನೋ ಬೈತಿಯಲ್ಲೋ ಅಂದ. ದೇವ್ರು ಬೈತಾವನೇ ಅಂದ. ದೇವ್ರ ಯಾಕೆ ಅಂದ. ಯಾಕೆ ಅಂದರೆ, ನನ್ನ ಮಗ ಸತ್ತೋದ ಕಣೆ, 18 ವರ್ಷದವನು, ಒಬ್ಬನೇ ಮಗ. ಅಲ್ಲ, ಸಾವು ಅನ್ನೋದು ಯಾಕೆ ಬರ್ದ ಇವನು? ಈ ದೇವ್ರು ಸಾವು ಅನ್ನೋದು ಯಾಕೆ ಬರ್ದ? ಹುಡ್ತೋರೆಲ್ಲ ಇಲ್ಲೇ ಇದ್ರು, ಅಪ್ಪನ ಮನೆ ಗಂಟು ಹೋಗ್ಬಿಟ್ಟದ, ಅದಕ್ಕೆ ಬೈತಾವನೆ ಅಂದ. ಹುಡ್ತೋರೆಲ್ಲ ಸಾಯ್ಲೇಬೇಕು ಕಣಪ್ಪ ಅಂದ. ಸುಮ್ಮನೆ ಕೂತ್ಕಯ್ಯ, ನಂಗೆ ತಲೆ ಕೆಡೋಗಿ ಕೂತದ್ದು ಇವನೊಬ್ಬ ಅಲ್ಲಿ ಅಂದ. ಜೋಬಿಂದ 1 ಗಂಟೆ ತೆಗದ, ಜುಬ್ಬು ಜೋಬಿಂದ 1 ಗಂಟೆ ತೆಗದ. ತಗೋ, ಏನದು ಅಂದ. ಇಲ್ಲಿ ಜೋಳ ಅವೇ, ಚೆನ್ನಾಗವೆ, ಬಿತ್ತನೆ ಮಾಡು ಅಂದ. ಹೋಗು, ಮಗ ಸತ್ತೋಗಿ ನನ್ನ ಸಂಕಟ ನನಗೆ, ಜೋಳ ಬಿತ್ತನೆ ಮಾಡ್ರಂತೆ. ಜೋಳವ ಹೋಗಿ ಕೆಲಸ ನೋಡು ಅಂತ. ಆಯ್ತು ತಗಪ್ಪ, ನಿನ್ನ ಇಷ್ಟ ಅಂತ ಅಲ್ಲೇ ಮಡಗ್ಬಿಟ್ಟು ಹೊಂಟೋದ. ಭಗವಂತ ಹೊರಟೋದ. ಇವನ್ ಹೆಂಡ್ತಿ ಬಂದ್ಲು, ಇದೇನಿದು ಅಂದ್ಲು. ಅವನು ಯಾವನೋ ತಲೆ ಕೆಟ್ಟವನಲ್ಲಿ ಜೋಳ ಮಡಗ್ಬಿಟ್ಟು ಹೋಗವನೇ ಅಂತ. ತೆಗ್ದ, ಸೂರ್ ಮ್ಯಾಕ್ ಮಡಗಿದ್ಲು. 2 ತಿಂಗಳಾಯ್ತು, 3 ತಿಂಗಳಾಯ್ತು, ಚೆನ್ನಾಗಿ ಮಳುಯಿತು. ಮಗ ಮರ್ತ್ಕಂಡ, ನೋನು ಮರ್ತ್ಕಂಡ. ಕಾಲ ಮರ್ತ್ಲೇಬೇಕಲ್ಲ, ಎಲ್ಲ ಮರ್ತ್ಕಂಡ. ಆಯಿತು, ಎಲ್ಲ ಏರ್ ಕಟ್ಕ ಹೊಲ ಉಳುಕ್ ಹೋಯ್ತಿದ್ರು. ಇವನು ಹೊರಟ. ಅಂಗಡಿಯಿಂದ 2 kg ಜೋಳ ತಂದಿದ್ದ ಚೆಲ್ಲೋಕೆ. ಎಡ್ತೀನ್ಲು, ಇಲ್ಲೋ ಸೇವೆಲ್ಲ ಇವನು ಚೆಲ್ಬಿಡು, ಕೊಡಿಲಿ ಅಂತ ಇಸ್ಕಂಡ. ಒಂದಷ್ಟಕ್ಕೆಲ್ಲ ಆ ಹೊಲದ ತುಂಬೆಲ್ಲ 2 kg ಜೋಳ ಚೆಲ್ದ. ಒಂದೇ ಒಂದು ಪಾತಿ ಅಚ್ಚುಕಟ್ಟು ಮಾಡಿ, ಒಂದಷ್ಟಗಲ ಜಾಗ ಸ್ವಚ್ಛ ಮಾಡಿ, ಇವನು ಕೊಟ್ಟಿದ್ನಲ್ಲ 1 ಗಂಟು, ಆ ಜೋಳ ಚೆಲ್ದ. 1 ವಾರ 15 ದಿನ ಬಿಟ್ಟು ಹೋಗಿ ನೋಡ್ತಾನೆ, ಆ 2 ಎಕರೆ 3 ಎಕರೆ ಜೋಳಕ್ಕಿನ್ನ ಇದೊಂದು ಪಾತಿ ಜೋಳ ಭಾಳ ಉಲ್ಸಾಗಿ ಬೆಳೆದದೆ. ನೋಡಿ ಸಂತೋಷ ಆಗೋಯ್ತು. ಅಲ್ಲಲ್ಲ, ಎಂಥ ಬಿತ್ತನೆಯಪ್ಪ ಇದು, ಸುತ್ತಮುತ್ತ 60-70 ಎಕರೆ ಹೊಲ ಬಿತ್ತನೆ ಆಗದೆ, ಇದೊಂದು ಪಾತಿ ಕಾಣ್ತಿರುವಂಗೆ ಯಾವುದು ಕಾಣ್ತಿಲ್ಲ. ಇವನಿಗೆ ಬಲೆ ಆಸೆ ಬಂದ್ಬಿಡ್ತು. ಬೆಳಕಾಯ್ತು ಅಂದ್ರೆ ಹೋಗೋದು, ಅಲ್ಲೇ ಕೂತ್ಕೋದು ಇವನು. ಹೆಂಗದ ನೋಡೋ ಅಂತ. ಓದ್ ಬಂದವ್ರು ಕೇಳ್ತವ್ರು, ಎಲ್ಲಿ ತಂದೊಯ್ದ ಅಂತ. ಅವನು ಯಾರೋ ಕೊಟ್ಟ, ಕೊಟ್ಟ, 1 2 kg ಕೊಟ್ಟಿದ್ರೆ ಆಗೋದು, ಹೊಸಿ ಕೊಟ್ಟವನು ನೋಡು ಎಷ್ಟು ಚೆನ್ನಾಗದೆ ಅಂತ. ಇವನಿಗೆ ಕಣ್ಣಲ್ಲಿ ಕಣ್ಣು, ಬೇಲಿ ಕಡ್ತ, ಆಡು ಕುರಿ ಮೇದ್ ಬಿಡ್ತವೆ ಅಂತ ಔಷಧಿ ಹೊಡೆದ, ತುಂಬ ಚೆನ್ನಾಗಿ ಕಾಪಾಡ್ದ. ಎಲ್ಲರೂ ಹೇಳ್ತವ್ರೆ, ನಂಗೆ ಕೊಟ್ಬಿಡೋ ಬಿತ್ತನೆ ಅಂದರು. ನೋಡುವ ಎಷ್ಟಾಯ್ತದ ಅಷ್ಟು ಕೊಟ್ಟವನು ಅಂತ. ಡಿಮ್ಯಾಂಡ್ ಇವನಿಗೆ. ಮಗನೂ ಮರ್ತೋದ, ದುಃಖನೂ ಮರ್ತೋಯ್ತು, ಎಲ್ಲ ಮರ್ತೋಗೋದು. ಈಗ ಜೋಳದ ಜ್ಞಾನ ಬಂದ್ಬಿಟ್ಟದೆ. ಜೋಳ ಚೆನ್ನಾಗಿ ಕಟಾವು ಬಂತು. ಅವತ್ತು ಕತ್ತರಿಸ್ಬೇಕು. ಕುಡ್ಲು ಮಸೀತ ಅವನು ಕೂತ್ಕೊಂಡು ತೆವ್ರಿ ಮೇಲೆ ಬಂದ ಭಗವಂತ. ಅಬ್ಬಾ ಅಂದ,
ಓ ಬಾರಯ್ಯ, ಯೋ ನೀನೆಲ್ವಯ್ಯ ಅವತ್ತು ಬಂದು ಜೋಳ ಕೊಟ್ಬಿಟ್ಟೋದವನು? ಯೋ ಪುಣ್ಯಾತ್ಮ, ಒಳ್ಳೆ ಬಿತ್ತನೆ ಕೊಟ್ಟೆ ಕಣಯ್ಯ. ಯಾವ ಊರು ನೀನು? ಅವತ್ತು ಕೇಳೋದನ್ನೇ ಮರ್ತುಬಿಟ್ಟೆ ನಾನು ಯಾವುದೋ ಒಂದು ಊರಿನ ಬಂದೆ. ಇರಲಿ, ಏನು ಮಾಡ್ತಾ ಇದ್ದೆ ಅಂದ. ಜೋಳ ಕುಯ್ಬೇಕು ಅಂದ. ಈ ಜೋಳವ ಅಂದ. ಯೋ ಎಷ್ಟು ಪ್ರೀತಿಯಿಂದ ಸಾಕಿದೆ, ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಿ, ನಿದ್ಗೆಟ್ಕೊಂಡು ಕಾಯ್ಕ ಕೂತಿದ್ದೆ. ಅಲ್ಲ ಕಣಯ್ಯ, ಇಷ್ಟೆಲ್ಲ ಪ್ರೀತಿಯಿಂದ ಸಾಕು ಜೋಳವ ನೀ ಕುಯ್ತಿದೀಯಲ್ಲ, ಒಟ್ರುದಿಲ್ವ ನಿನಗೆ ಅಂದ. ಇವನಂದ, ಯಾವ ಸಿಮನ್ ನೀನು? ಜೋಳ ಬಿತ್ತನೆ ಮಾಡ್ಬಿಟ್ಟು ಅಲ್ಲೇ ಬಿಟ್ರೆ ಕೂದಾಕ್ಬೇಕು ಒಂದು ದಿವಸ ಅಂದ. ಜೋಳ ಅಲ್ಲೇ ಇದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಓದೋದು ಅಂದ. ಹೋಗಿ ಕೆಲಸ ನೋಡೋ, ಈಗಿರು ಜೋಳ ಕೂದಾಕ್ತೆ ಹೋದ್ರೆ ಮುಂದಕ್ಕೆ ಬಿತ್ತನೆಯಲ್ಲಿ ಮಾಡೋಣ ನಾನು ಅಂದ ಅವನು. ಹಂಗೆ ಹುಡ್ತೋರೆಲ್ಲ ಸಾಯ್ದೆ ಹೋದ್ರೆ ಮುಂದುಟ್ಟರು ಜಾಗ ಹೇಳ್ತಾರನೋ. ನಾನು ಮೂರ್ಖ, ಬೈತಿಯಲ್ಲ ಕೂತ್ಕೊಂಡ್ ಬಾಗ್ಲಲ್ಲಿ. ಅಷ್ಟು ಪ್ರೀತಿನ ಸಾಕು ಜೋಳವ ಕರ್ಣ ಇಲ್ಲದೆ ಕುಯ್ಗೆ ಬಂದು ಕೂತಿದ್ದೀನಿ. ನೀನು ಬೆಳೆ ಬಿತ್ತನೆ ಮಾಡಿದೆ ಕಂದ, ನಾನು ನಿನ್ನನ್ನೇ ಬಿತ್ತನೆ ಮಾಡಿದೆ ಈ ಜಗತ್ತಿಗೆ. ಅದಕ್ಕೆ ಬೈಬೇಡ, ಹುಟ್ಟು ಸಾವುಗಳು ಈ ಜಗತ್ತಲ್ಲಿ ಸಹಜ ಅಂತ ಭಗವಂತ ಬುದ್ಧಿ ಹೇಳದ ಬಂಧುಗಳೇ. ಹಾಗೆ ನಾವು ಸಾಕೋದು ನಮ್ಮ ಕರ್ತವ್ಯ, ಮಕ್ಕಳನ್ನ ಶಿಕ್ಷಣ ಕೊಡಿಸೋದು ನಮ್ಮ ಕರ್ತವ್ಯ, ಅವನ್ನ ಪ್ರಾಮಾಣಿಕರಾಗಿ ಬದುಕ್ರಪ್ಪ ಅಂತ ಹೇಳೋದು ನಮ್ಮ ಕರ್ತವ್ಯ, ಮಗನೇ ಜೋಪಾನ ಅಂತ ಹೇಳೋದಷ್ಟೇ ನಮ್ಮ ಕರ್ತವ್ಯ. ಲೇ ಸತ್ಗಿ ತೋದಿ ಅನ್ನಂಗಿಲ್ಲ. ಯಾಕೆ ಅಂದರೆ ಹುಟ್ಟು ಸಾವು ಭಗವಂತನ ಅಧೀನ, ಜೀವನ ಮಾತ್ರ ನಮ್ಮದು. ಅದಕ್ಕೆ ಬಂಗಾರದಂಥ ಭವಿಷ್ಯವನ್ನ ಉತ್ತಮವಾಗಿ ಕಳೆಯೋಣ. ಸರ್ವೋತ್ತಮನಾದ ಭಗವಂತ ಸರ್ವೇಶ್ವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಶೀರ್ವಾದವನ್ನು ಪಡೆಯೋಣ.